ಊರಿನ ಪಕ್ಕದಲ್ಲಿ ಒಂದು ದೊಡ್ಡ ಬೆಟ್ಟ ಇತ್ತು. ಆದ್ರೆ ಆ ಬೆಟ್ಟ ಹತ್ಬೇಕು ಅಂದ್ರೆ ಊರಿನವರು ಎಲ್ರೂ ಹೆದರ್ತಾ ಇದ್ರು. ಆದ್ರೆ ಚಿಚುಕಾಗಿಗೆ ಮಾತ್ರ ಒಂದು ವಿಚಿತ್ರವಾದ ಬಿಸ್ನೆಸ್ ಐಡಿಯಾ ಬಂತು. ಊರಿನಲ್ಲಿ ಏನಾದ್ರೂ ಅಂಗಡಿ ಇಡ್ಬೇಕು ಅಂದ್ರೆ ಬಾಡಿಗೆ ಕೊಡ್ಬೇಕು, ಕರೆಂಟ್ ಬಿಲ್ ಬೇರೆ ಕಟ್ಬೇಕು. ಬೆಟ್ಟದ ಮೇಲೆ ಏನಾದ್ರೂ ಅಂಗಡಿ ಇಟ್ರೆ ಕರೆಂಟು ಬೇಕಾಗಿಲ್ಲ, ಬಾಡಿಗೆನೂ ಇಲ್ಲ. ಅದು ಅಲ್ಲದೆ ಬೆಟ್ಟ ಹತ್ತಿ ಯಾರಾದ್ರೂ ಬಂದ್ರೆ ತುಂಬಾ ಟಯರ್ಡ್ ಆಗ್ತಾರೆ, ಅವ್ರಿಗೆ ತುಂಬಾ ಹಸುವಾಗುತ್ತೆ. ಆದ್ರಿಂದ ಬೆಟ್ಟದ ಮೇಲೆ ಒಂದು ಹೋಟೆಲ್ ಓಪನ್ ಮಾಡಿದ್ರೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಅಂತ ಅಂದ್ಕೊಂಡು ಮರುದಿನ ಬೆಳಗ್ಗೆ 8 ಗಂಟೆಗೆ ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಬೆಟ್ಟದ ಮೇಲೆ ಒಂದು ಚಪ್ರ ಹಾಕಿ ಅಲ್ಲಿ ಅಡಿಗೆ ಶುರು ಮಾಡಿದ್ರು. ಕೆಳಗಡೆ ಇರೋರಿಗೆ ಕಾಣಿಸೋ ತರ ಒಂದು ದೊಡ್ಡ ಬೋರ್ಡ್ ಕೂಡ ಇಟ್ಟಿದ್ರು. ಚಿನ್ನು, ಬ್ಯಾರನ್ನ ಸರಿಯಾಗಿ ಕಟ್ಟೋ, ಕೆಳಗಡೆ ಇರೋರು ಎಲ್ರಿಗೂ ಸರಿಯಾಗಿ ಕಾಣಿಸ್ಬೇಕು, ಸರಿನಾ? ಅಮ್ಮ, ಬೆಟ್ಟ ಹತ್ತಿ ಬರೋಷ್ಟರಲ್ಲಿ ನನಗೆ ಕಾಲ್ ಕೈ ಎಲ್ಲ ನೋವಾಗ್ತಿದೆ. ಅಲ್ಲಿರೋರು ಎಲ್ರು ಇಲ್ಲಿಗೆ ಬರ್ತಾರೆ ಅಂತೀಯಾ? ಬರ್ತಾರೆ ಕಣೋ. ನಾನು ಬೋರ್ಡಲ್ಲಿ ಏನು ಹಾಕಿದ್ದೀನಿ? ಬೆಟ್ಟ ಹತ್ತಿ ವೆಯ್ಟ್ ಲಾಸ್ ಮಾಡಿ ಹೆಲ್ದಿ ಫುಡ್ ತಿನ್ನಿ ಅಂತ ಬರ್ದಿದ್ದೀನಿ. ನೋಡಿದ್ಯಾ? ಈ ಕಾಲದಲ್ಲಿ ಎಲ್ರಿಗೂ ಫಿಟ್ನೆಸ್ ಹುಚ್ಚು ಹಿಡ್ದಿದೆ ಅಲ್ವಾ? ವೆಯ್ಟ್ ಲಾಸ್ ಮಾಡೋದಕ್ಕೋಸ್ಕರನಾದ್ರೂ ಬೆಟ್ಟ ಹತ್ತಿ ಖಂಡಿತ ಬರ್ತಾರೆ. ಅಮ್ಮ, ಗಾಳಿಗೆ ಒಲೆ ಉರಿತಾ ಇಲ್ಲ, ಏನು ಮಾಡೋದು? ಪರವಾಗಿಲ್ಲ ಕಣೋ, ಇಡ್ಲಿ ಬೆಂದಿಲ್ಲ ಅಂದ್ರೂ ಕೂಡ ಅದರ ಇಡ್ಲಿ ಹೆಲ್ತ್ಗೆ ಒಳ್ಳೇದು ಅಂತ ಹೇಳಿದ್ರೆ ಎಲ್ರು ಬಂದು ಖಂಡಿತ ತಿಂತಾರೆ. ಬೆಟ್ಟದ ಕೆಳಗಡೆ ಚೋಟು, ಬನ್ನು, ಬುಜ್ಜಿ 3 ಜನ ಮಾತಾಡ್ಕೊಂಡು ಹೋಗ್ತಾ ಇದ್ದಾಗ ಬೆಟ್ಟದ ಮೇಲೆ ಇಟ್ಟಿದ್ದ ಆ ಬ್ಯಾನರ್ನ ಬನ್ನು ನೋಡ್ದ. ಅರೆ ಬುಜ್ಜಿ, ಅಲ್ಲಿ ನೋಡಿದ್ಯಾ? ಬೆಟ್ಟದ ಮೇಲೆ ಒಂದು ಹೋಟೆಲ್ ಇದೆ, ಸ್ಕೈ ವ್ಯೂ ಹೋಟೆಲ್, ಮೇಘಗಳ ಮಧ್ಯದಲ್ಲಿ ಊಟ. ಆಹಾ, ಹೆಸರೇ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವು ಅಲ್ಲಿಗೆ ಹೋಗೋಣವಾ? ಬೇಡ ಬನ್ನು, ಅಷ್ಟು ದೊಡ್ಡ ಬೆಟ್ಟ ಹತ್ತೋದಂದ್ರೆ ಸಾಧಾರಣವಾದ ವಿಷಯ ಅಲ್ಲ. ಅದು ಅಲ್ಲದೆ ಅದು ಚಿಚು ಆಂಟಿ ಹೋಟೆಲ್ ಅಲ್ವಾ? ಇದ್ರಲ್ಲಿ ಏನಾದ್ರೂ ಮೋಸ ಇರುತ್ತೆ. ಇದ್ರಲ್ಲಿ ಮೋಸ ಏನಿರುತ್ತೆ ಬುಜ್ಜಿ? ಮೇಘಗಳ ಮಧ್ಯದಲ್ಲಿ ಕೂತ್ಕೊಂಡು ಊಟ ಮಾಡೋದು ಕಿಕ್ ಚೆನ್ನಾಗಿರುತ್ತೆ ಅಲ್ವಾ? ಅದು ಅಲ್ಲದೆ ನಾನು ವೆಯ್ಟ್ ಲಾಸ್ ಬೇರೆ ಆಗ್ಬೇಕಂತ ಅಂದ್ಕೊಂಡಿದ್ದೀನಿ. ಬೆಟ್ಟ ಹತ್ತಿದ್ರೆ ವೆಯ್ಟ್ ಲಾಸ್ ಆಗುತ್ತೆ. ಬಾ ಬುಜ್ಜಿ, ಹೋಗೋಣ. ನಾನು ಬರಲ್ಲ ಕಣೋ, ನನಗೆ ಕಾಲು ನೋವು, ನನ್ನಿಂದ ಬೆಟ್ಟ ಹತ್ತಕ್ಕಾಗಲ್ಲ. ನೀನು ಬುಜ್ಜಿ ಇಬ್ರು ಹೋಗಿ, ಆದರೆ ನೋಡ್ಕೊಂಡು ಆ ಚಿಚು ಹತ್ರ, ಸರಿನಾ? ಸರಿ ಅಮ್ಮ. ಬುಜ್ಜಿ ಬಾ, ಬೇಗ ಹೋಗೋಣ. ಬನ್ನು ಉತ್ಸಾಹದಿಂದ ಬೆಟ್ಟ ಹತ್ತಕ್ಕೆ ಶುರು ಮಾಡ್ದ. ಆದ್ರೆ ಬಿಸಿಲು ಜಾಸ್ತಿ ಇತ್ತು, ಅವನಿಗೆ ಕಾಲೆಲ್ಲ ನೋವಾಗ್ತಾ ಇತ್ತು. ಅವನಿಂದ ಅದ್ರ ಮೇಲೆ ನಡೆಯಕ್ಕೂ ಆಗ್ಲೇ ಇಲ್ಲ. ಒಂದ್ ಕಡೆ ಅವನು ತುಂಬಾ ಸುಸ್ತಾಗಿ ನಿಂತ್ಕೊಂಡ. ಅಯ್ಯೋ ಅಮ್ಮ, ಬುಜ್ಜಿ, ನನ್ನಿಂದ ಆಗ್ತಾ ಇಲ್ಲ. ಇನ್ನು ಎಷ್ಟು ದೂರ ಇದೆ ಆ ಬೆಟ್ಟ? ಅರ್ಧ ದೂರ ಬಂದಿದೀವಿ ಅಂತ ಗೊತ್ತಿಲ್ಲ, ಆದ್ರೆ ನನ್ನ ಎನರ್ಜಿ ಎಲ್ಲಾನು ಹೋಯ್ತು. ನಾನು ಆವಾಗ್ಲೇ ಹೇಳ್ದೆ ಅಲ್ವಾ, ದೊಡ್ಡ ಬೆಟ್ಟ ಹತ್ತೋದ್ ಕಷ್ಟ ಅಂತ. ಇನ್ನು ಅರ್ಧ ದೂರ ಇದೆ ಕಣೋ. ಏನ್ ಮಾಡೋದು? ವಾಪಸ್ ಹೋಗ್ಬಿಡೋಣ್ವಾ? ಏನೋ ವಾಪಸ್ ಹೋಗೋದ? ಅದೆಲ್ಲ ಚಾನ್ಸೇ ಇಲ್ಲ. ಮುಂದೆ ಇಟ್ಟ ಕಾಲ್ನ ಹಿಂದೆ ಇಡಲ್ಲ ಈ ಬನ್ನು. ಮೇಲಿಂದ ಬೇರೆ ಇಡ್ಲಿ ವಾಸನೆ ಬರ್ತಾ ಇದೆ. ಆ ಇಡ್ಲಿ ವಾಸನೆ ನನ್ನ ಬಾ ಬಾ ಅಂತ ಕರಿತಾ ಇದೆ. ಇನ್ನೊಂದ್ ಗಂಟೆ ಸಮಯ ತುಂಬಾನು ಕಷ್ಟಪಟ್ಟು ಹೇಗೋ ಬೆಟ್ಟ ಹತ್ತಿ ಅವರು ಬೆಟ್ಟದ ಮೇಲೆ ಹೋದ್ರು. ಅಲ್ಲಿ ಚಿನ್ನುಕಾಗೆ ಹಾಗೂ ಚಿಚುಕಾಗೆ ಇಬ್ರು ಬನ್ನು ಹಾಗೂ ಬುಜ್ಜಿನ ನೋಡಿ ಅವರಿಬ್ರನ್ನ ಬನ್ನಿ ಅಂತ ಕರೆದ್ರು. ಹಾ, ಬಂದ್ರ ನೋಡಿದ್ರಾ? ನಮ್ಮ ಫಸ್ಟ್ ಕಸ್ಟಮರು ಬನ್ನು ಬಂದಿದ್ದಾನೆ. ಚಿನ್ನು, ಟೇಬಲ್ನ ಕ್ಲೀನ್ ಮಾಡೋ. ಬನ್ನು ಬುಜ್ಜಿ ಇಬ್ರು ಕೂಡ ಬಂದು ಟೇಬಲ್ ಅಲ್ಲಿ ಕೂತ್ಕೊಂಡ್ರು. ಬನ್ನುಗೆ ತುಂಬಾ ದಾಹ ಆಗ್ತಾ ಇತ್ತು. ದಾಹ, ನೀರ್ ಬೇಕು. ವೆಲ್ಕಮ್ ಟು ಸ್ಕೈ ವ್ಯೂ ಹೋಟೆಲ್. ಹೇಳ್ಬಣ್ಣು, ಏನ್ ಬೇಕು? ವಡೆ ಬೇಕಾ, ಇಡ್ಲಿ ಬೇಕಾ? ಮೊದ್ಲು ಕುಡಿಯಕ್ಕೆ ಸ್ವಲ್ಪ ನೀರ್ ಕೊಡಿ, ದಾಹ ಗಂಟ್ಲು ಒಣಗೋಗ್ತಿದೆ. ನೀರಾ? ಸಾರಿ, ನಮ್ಮ ಹೋಟೆಲಲ್ಲಿ ನೀರಿಲ್ಲ. ಬೆಟ್ಟದ ಮೇಲೆ ಇರೋ ಹೋಟೆಲ್ ಅಲ್ವಾ, ಕೆಳಗಡೆಯಿಂದ ನೀರ್ ತಗೊಂಬರಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬೇಕಾದ್ರೆ ಚಿಕನ್ ಸೂಪ್ ಇದೆ, ಅದನ್ನ ನಿನಗೋಸ್ಕರ ತಗೊಂಡ್ ಬರ್ಲಾ? ಏನು, ನೀರಿಲ್ವಾ? ಹೋಟೆಲ್ ಅಂದ್ರೆ ನೀರು ಇರ್ಬೇಕು ತಾನೆ ಆಂಟಿ? ಅದು ಸಾಧಾರಣ ಹೋಟೆಲಲ್ಲಿ, ನಮ್ ಹೋಟೆಲ್ ಡ್ರೈ ಹೋಟೆಲ್. ಇಲ್ಲಿ ನೀರೆಲ್ಲ ಇರಲ್ಲ. ನೀರ್ ಕುಡಿದ್ರೆ ಟಿಫನ್ ಜಾಸ್ತಿ ನೀವು ತಿನ್ನಲ್ಲ ಅಲ್ವಾ, ಅದಕ್ಕೋಸ್ಕರನೇ. ಇವಾಗ ಚಿಕನ್ ಸೂಪ್ ತಗೊಂಡ್ ಬರ್ಲಾ ಬೇಡ್ವಾ? ಏನೋ ಒಂದು ತಗೊಂಡ್ ಬನ್ನಿ, ನನ್ನ ಗಂಟ್ಲು ಒಣಗೋಗ್ತಾ ಇದೆ. ಚಿನ್ನು, 2 ಬೌಲ್ ಸೂಪ್ ತಗೊಂಡ್ ಬಾ. 1 ಬೌಲ್ಗೆ 100 ರೂಪಾಯಿ. ಆವಾಗ ಬನ್ನು ಆಶ್ಚರ್ಯದಿಂದ, ಸೂಪ್ಗೆ 100 ರೂಪಾಯ? ಕೆಳಗಡೆ 10 ರೂಪಾಯಿ ತಾನೆ? ಅದು ಕೆಳಗಡೆ, ಇದು ಮೇಲೆ. ಇಲ್ಲಿ ಹೈ ಟ್ಯಾಕ್ಸ್ ಅಂತ ಇರುತ್ತೆ ಅಲ್ವಾ? ಬೇಕಾದ್ರೆ ಕುಡಿ, ಇಲ್ಲಾಂದ್ರೆ ಬಿಟ್ಬಿಡು. ಬನ್ನು ಬುಜ್ಜಿ ಇಬ್ರು ಬೇರೆ ದಾರಿನೂ ಇಲ್ದೆ ಸೂಪ್ ತಗೊಂಡ್ ಬಂದು ಕುಡಿತಾ ಇದ್ರು. ಹೇಗ ಕಷ್ಟಪಟ್ಟು ಇಬ್ರು ಆ ಸೂಪ್ನ ಕುಡಿದ್ರು. ಅಮ್ಮಯ್ಯ, ಇವಾಗ ಸ್ವಲ್ಪ ಜೀವ ಬಂದ ಹಾಗೆ ಇದೆ. ನನ್ಗ ಹಸ್ವಾಗ್ತಾ ಇದೆ. ಆಂಟಿ, ನನಗೆ ಇಡ್ಲಿ ತಗೊಂಡ್ ಬಂದ್ ಕೊಡ್ತೀರಾ? ಚಿನ್ನು, ಹೋಗಿ 1 ಪ್ಲೇಟು ಇಡ್ಲಿ ತಗೊಂಡ್ ಬರೋ. ಚಿನ್ನು 1 ಪ್ಲೇಟಲ್ಲಿ 2 ಇಡ್ಲಿನ ತಗೊಂಡ್ ಬಂದು ಇಟ್ಟ. ಅವಾಗ ಬನ್ನು ಆಸೆಯಿಂದ ಆ ಇಡ್ಲಿನ ತಿನ್ನಕ್ಕೆ ನೋಡಿದಾಗ
ಆ ಇಡ್ಲಿ ಫ್ರಿಜ್ಜಲ್ಲಿ ಇಟ್ಟಿರೋ ತರ ತುಂಬಾನೇ ತಣ್ಣಗಿತ್ತು. ಅಯ್ಯೋ, ಏನಂಟಿ ಇದು? ಇಡ್ಲಿ ಬಿಸಿಯಾಗಿರ್ಬೇಕಲ್ವಾ? ಇಷ್ಟು ತಣ್ಣಗಿದೆ. ಅಂದ್ರೆ ಅದು ಫ್ರಿಜ್ಜಲ್ಲಿ ಇಟ್ಟು ತಗೊಂಡ್ ಬಂದಿದ್ದಲ್ಲ. ಇಲ್ಲಿ ಮೋಡಗಳು ನೋಡಿದ್ಯಾ? ಮಂಚು ಬೇರೆ ಬೀಳ್ತಾ ಇದೆ ಅಲ್ವಾ, ಅದಕ್ಕೆ ಅದು ಅಷ್ಟು ತಣ್ಣಗಿರೋದು. ಅದನ್ನ ನೀನು ಕಚ್ಚಿ ತಿಂದ್ ನೋಡು, ಅವಾಗ ತುಂಬಾನು ಚೆನ್ನಾಗಿರುತ್ತೆ. ಆಂಟಿ, ಇದನ್ನ ಕಚ್ಚಿ ತಿಂದ್ರೆ ನಮ್ಮ ಹಲ್ಲೆಲ್ಲ ಉದ್ರೋಗುತ್ತೆ. ಇದನ್ನ ಬಿಸಿ ಮಾಡಿ ಕೊಡಿ. ಬಿಸಿ ಮಾಡೋಕೆ ಇಲ್ಲಿ ಒಲೆ ಇಲ್ವಲ್ಲ, ಗಾಳಿಗೆ ಒಲೆ ಉರಿತಿಲ್ಲ. ಛೀ, ಇದೇನಿದು ಹೋಟೆಲು? ನೀರೂ ಇಲ್ಲ, ಬಿಸಿ ಬಿಸಿಯಾದ ಟಿಫನು ಇಲ್ಲ. ನನಗಿವಾಗ ದೋಸೆ ಬೇಕು, ಅದಾದ್ರೂ ಸಿಗುತ್ತಾ? ದೋಸೆ ತಾನೇ, ಖಂಡಿತ, ಅದು ನನ್ನ ಸ್ಪೆಷಲ್. ಚಿನ್ನು, ಹೋಗಿ ದೋಸೆ ಉಯ್, ಅದ್ರ ಪ್ಲೇಟಲ್ಲಿ ಹಾಕಿ ತಗೊಂಡ್ ಬರ್ಬೇಡ. ನಾವು ಇವಾಗ ಕ್ಯಾಚಿಂಗ್ ಸರ್ವಿಸ್ನ ಮಾಡ್ಬೇಕು. ಅಂದ್ರೆ ಏನಂಟಿ? ನಮ್ಮಲ್ಲಿ ಕಿಚನ್ ಮೇಲೆ ಇದೆ, ನೀವು ಕೂತ್ಕೊಂಡಿರೋ ಟೇಬಲ್ ಕೆಳಗಡೆ ಇದೆ. ಅಲ್ಲಿಂದ ದೋಸೆ ಮಾಡಿ ನಾನು ಹಾಕಿದ್ರೆ ಅದು ಗಾಳಿಯಲ್ಲಿ ತೇಲ್ತಾ ಬಂದು ನಿನ್ ತಟ್ಟೆಗೆ ಬೀಳುತ್ತೆ. ನೀನು ಕ್ಯಾಚ್ ಇಟ್ಕೊಳ್ಬೇಕು. ಹೌದಾ? ಸೂಪರ್ ಆಗಿದೆ. ಕ್ಯಾಚ್ ಹಿಡಿಯಕ್ಕೆ ನಾನ್ ರೆಡಿ. ಬನ್ನು ಕ್ಯಾಚ್ ಹಿಡಿಯೋದಕ್ಕೋಸ್ಕರ ನಿಂತ್ಕೊಂಡಿದ್ದ. ಚಿನ್ನು ತಕ್ಷಣ ಹೋಗಿ ಬಿಸಿ ಬಿಸಿಯಾಗಿ ದೋಸೆ ಮಾಡಿ, ಇವಾಗ ಕ್ಯಾಚಿಂಗ್ ಸರ್ವಿಸ್, ದೋಸೆ ಬರ್ತಿದೆ ಹಾಗಂತ ಹೇಳಿ ಮೇಲೆಯಿಂದ ಆ ದೋಸೆನ ಬಿಸಾಕ್ತ. ಆವಾಗ ದೋಸೆ ತೇಲ್ತಾ ಬರ್ತಾ ಇದ್ದಾಗ ಗಾಳಿ ಬೇರೆ ಕಡೆ ಬೀಸಿದ್ರಿಂದ ಆ ದೋಸೆ ಹಾರ್ಕೊಂಡು ಹೋಗಿ ಮರದ ಮೇಲೆ ಕೂತಿದ್ದ ಆ ಕೋತಿ ಕೈಯಲ್ಲಿ ಹೋಯ್ತು. ಕೋತಿ ಆ ದೋಸೆನ ಕ್ಯಾಚ್ ಹಿಡಿದು ತಿಂದ್ಬಿಡ್ತು. ಅಯ್ಯೋ, ನನ್ ದೋಸೆ, ನನ್ ಮಸಾಲ್ ದೋಸೆ ಕೋತಿ ಬಾಯಿಗೆ ಹೋಗ್ಬಿಡ್ತು. ಆಂಟಿ, ಇದು ಚೀಟಿಂಗು, ಇದು ಫೌಲು. ಅಯ್ಯೋ, ಗಾಳಿ ಯಾವ ಕಡೆ ಬೀಸ್ತಾ ಇದೆಯೋ ಆ ಕಡೆ ತಾನೇ ದೋಸೆ ಹೋಗೋದು. ಆದ್ರೆ ಆ ದೋಸೆಗೆ ಬಿಲ್ ನೀನೇ ಕಟ್ಬೇಕು. ಅದೇನದು? ತಿಂದಿದ್ ಕೋತಿ ಅಲ್ವಾ, ನಾನು ದೋಸೆನ ತಿನ್ಲೇ ಇಲ್ವಲ್ಲ. ತಿಂದಿಲ್ಲ ಅಂದ್ರೆ ಏನೋ, ಆರ್ಡರ್ ಕೊಟ್ಟಿದ್ದು ನೀನ್ ತಾನೆ, ಡೆಲಿವರಿ ಎಲ್ಲೋದ್ರೆ ನನಗೇನಂತೆ. ಆಂಟಿ, ಇದು ತುಂಬಾ ಮೋಸ. ಬುಜ್ಜಿ ಬಾ, ಇವಾಗ್ಲೇ ಮನೆಗೆ ಹೋಗೋಣ. ಇಲ್ಲಿದ್ರೆ ಹಸುವಿಂದ ಸತ್ತೋಗೋದಲ್ಲ, ಟೆನ್ಷನ್ ಆಗಿ ಸತ್ತೋಗ್ತಿವೇನೋ. ಬುಜ್ಜಿ ಹಾಗೂ ಬನ್ನು ಇಬ್ರು ವಾಪಸ್ ಹೋಗ್ತಾ ಇದ್ದಾಗ ಚಿಚು ಬಿಲ್ ತಗೊಂಡು ಅವ್ರ ಹತ್ರ ಬಂದ್ಲು. ಎಲ್ಲಿಗೋಗ್ತಾ ಇದ್ದೀರಾ? ಬಿಲ್ ಕಟ್ಬಿಟ್ಟು ಹೋಗಿ. ಬಿಲ್ಲ? ನಾವು ತಿಂದಿದ್ದು ಒಂದೇ ಒಂದು ಸೂಪ್ ಮಾತ್ರ, ಅದಕ್ಕೆ 100 ರೂಪಾಯಿ ಕೊಡ್ತೀನಿ, ತಗೊಂಡು ಬಿಟ್ಬಿಡಿ. 100 ರೂಪಾಯ? ಸೂಪ್ ಮಾತ್ರ ಅಲ್ಲ, ನೀವಿಲ್ಲಿಂದ ವ್ಯೂ ನೋಡಿದ್ರಲ್ವಾ, ಅವಾಗ ಅದಕ್ಕೆ ಹಣ? ಏನು, ವ್ಯೂ ನೋಡಿದಕ್ಕೂ ಕೂಡ ಹಣ ಕೊಡ್ಬೇಕಾ? ಹೌದ್ ಮತ್ತೆ, ನೀವು ಕುಡಿದ ಸೂಪು 100 ರೂಪಾಯಿ, ಇಲ್ಲಿಂದ ವ್ಯೂ ನೋಡಿದಕ್ಕೆ 500 ರೂಪಾಯಿ, ಆಮೇಲೆ ತಂಪಾಗಿರುವ ಗಾಳಿನ ನೀವು ಶ್ವಾಸಿಸಿದ್ರಲ್ವಾ, ಅದಕ್ಕೆ 200 ರೂಪಾಯಿ. ಟೋಟಲ್ ಆಗಿ ನೀವು ನನಗೆ ಕೊಡ್ಬೇಕಾಗಿದ್ದು 800 ರೂಪಾಯಿ. 800 ರೂಪಾಯ? ನೀವು ಹೋಟೆಲ್ ನಡೆಸ್ತಾ ಇದ್ದೀರಾ ಇಲ್ಲ ನೀವು ದರೋಡೆಕಾರರ? ನನ್ನ ಹತ್ರ ಅಷ್ಟು ಹಣ ಇಲ್ವಲ್ಲ. ಪರವಾಗಿಲ್ಲ, ಕೆಳಗಡೆ ನೀರ್ ಬಿಂದಿಗೆ ಇಟ್ಟಿದ್ದೀನಿ, ನೀವು ಇಬ್ರು ಎತ್ಕೊಂಡ್ ಬನ್ನಿ, ಆವಾಗ ನಾನು ಬಿಟ್ಬಿಡ್ತೀನಿ. ಅದನ್ ಕೇಳಿದ ಬನ್ನು ಗಿಳಿ, ಏನೋ ಪುನಃ ಬೆಟ್ಟ ಇಳಿದು ಬೆಟ್ಟ ಹತ್ಬೇಕಾ? ನನ್ನಿಂದ ಆಗಲ್ಲ ಆಂಟಿ, ತಗೊಳ್ಳಿ ಈ ಶೂ, ಈ ವಾಚ್ ಎಲ್ಲಾನು ಇಟ್ಕೊಂಡು ನನ್ನ ಬಿಟ್ಬಿಡಿ. ಬನ್ನು ಅವನ ಕೈಯಲ್ಲಿ ಕಟ್ಕೊಂಡಿದ್ದ ವಾಚನ್ನ ಚಿಚಿಗೆ ಕೊಟ್ಟು ಬುಜ್ಜಿನ ಕರ್ಕೊಂಡು ಬೆಟ್ಟದಿಂದ ಇಳಿತಾ ಇದ್ದ. ಬೆಟ್ಟ ಇಳಿಯುವಾಗ ಅವನಿಗೆ ತುಂಬಾ ಕಷ್ಟ ಆಗ್ತಿತ್ತು. ಅವನ್ ಕಾಲು ಜಾರ್ತಾ ಇತ್ತು. ಅಯ್ಯೋ, ಜಾರ್ತಾ ಇದೆ ಬುಜ್ಜಿ, ನನ್ನ ಹಿಡಿ. ನನ್ನಿಂದ ಹಿಡಿಯಕ್ಕಾಗಲ್ಲ ಕಣೋ, ನೀನು ಬಾಲ್ ತರ ಉರುಳ್ಕೊಂಡೇ ಹೋಗು. ಬನ್ನು ನಿಜವಾಗ್ಲೂ ಕಾಲ್ ಜಾರಿ ಬೆಟ್ಟದಿಂದ ಕೆಳಗಡೆ ಉರುಳ್ಕೊಂಡೇ ಬಂದ. ಡಗ್ 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 ಅನ್ನುವ ಶಬ್ದ ಮಾತ್ರ ಬರ್ತಾ ಇತ್ತು. ಮರಗಳನ್ನ ದಾಟಿ, ಕಲ್ಲುಗಳನ್ನ ದಾಟಿ, ಮುಳ್ಳುಗಳನ್ನ ದಾಟಿ ಬನ್ನು ಬೆಟ್ಟದ ಕೆಳಗಡೆ ಬಂದು ನಿಂತ. ಅಮ್ಮಯ್ಯ, ಕೆಳಗಡೆ ಬಂದಾಯ್ತು. ಗ್ರಾವಿಟಿ ಸರ್ವಿಸ್ ಅಂದ್ರೆ ಇದೇ ಏನೋ. ಅವಾಗ ಬುಜ್ಜಿ ಅಲ್ಲಿಗೆ ಬಂದು, ಬನ್ನು, ಏನಾದ್ರೂ ಪೆಟ್ಟೈತೇನೋ? ನನಗೆ ಪೆಟ್ಟೇನಾಗಿಲ್ಲ ಬುಜ್ಜಿ, ಆದ್ರೆ ಒಳ್ಳೇದಾಯ್ತು ಚಿಚ್ಚು ಆಂಟಿ ಹೋಟೆಲಿಂದ ತಪ್ಪಿಸ್ಕೊಂಡ್ ಬಂದಿದ್ದಕ್ಕೆ. ಬಾ, ಮನೆಗೋಗಿ ಹಳೆ ಗಂಜಿ ಏನಾದ್ರೂ ಕುಡಿಯೋಣ. ಮರುದಿನ ಬನ್ನು ಹಾಗೂ ಬುಜ್ಜಿ ಇಬ್ರು ಊರಿನವ್ರ ಹತ್ರ ವಿಷಯ ಹೇಳ್ದಾಗ ಯಾರು ಕೂಡ ಚಿಚುಕಾಗಿ ಹೋಟೆಲ್ಗೆ ಹೋಗ್ಲೇ ಇಲ್ಲ. ಕಸ್ಟಮರ್ಸ್ ಇಲ್ದೆ ಚಿಚು ಹಾಗೂ ಚಿನ್ನು ಬೇರೆ ದಾರಿ ಇಲ್ದೆ ಅವರೇ ಅಡಿಗೆ ಮಾಡಿ ತಿಂದು ಅಲ್ಲೇ ಇಬ್ರು ಒಂಟರಿ ಜೀವನ ಬಾಳ್ತಾ ಇದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಯಾವಾಗ್ಲೂ ಆಸೆ ಪಡ್ಬೋದು, ಆದ್ರೆ ಅತಿ ಆಸೆ ಪಡ್ಬಾರ್ದು. ಅತಿ ಆಸೆ ಪಟ್ರೆ ಈ ರೀತಿ ಏನು ಇಲ್ದೆ ಕೊನೆಗೆ ಚಿಚುಕಾಗೆ ತರ ಕಷ್ಟಪಡ್ಬೇಕಾಗಿ ಬರುತ್ತೆ. ಕೈ ಬಜ್ಜಿ, ಚಿಕನ್ ಬಿರಿಯಾನಿ. ಪಕ್ಷಿಗಳ ಗ್ರಾಮ ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ಒಲೆಯಲ್ಲಿ ಅಡಿಗೆ ಮಾಡಿ ತಿನ್ನುವವರು. ಯಾವಾಗ ನಮ್ಮ ಬುಜ್ಜಿ ಮತ್ತು ಬನ್ನು ಸಿಟಿಗೆ ಹೋಗಿ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ಆವಾಗಿನಿಂದ ಊರಿನ ಜಾತಕನೇ ಬದಲಾಯಿತು. ಅವರು ಸಿಟಿಯಿಂದ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ಲಿಕ್ಕೆ ಮನೆಗೆ ಬಂದ್ರು. ಬೆಳಿಗಿನ ಜಾವ 10 ಗಂಟೆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇತ್ತು. ಸಿಟಿಯಿಂದ ಬಂದಂತಹ ಬುಜ್ಜಿ ಲ್ಯಾಪ್ಟಾಪ್ ಇಟ್ಕೊಂಡು ಹಾಲಲ್ಲಿ ಕೂತಿತ್ತು. ಅಮ್ಮ, ಇನ್ನು ಎಷ್ಟೊತ್ತಮ್ಮ
ಅಡಿಗೆ ಮನೆಯಿಂದ ಟಕ ಟಕ ಅಂತ ಸೌಂಡ್ ಆಗ್ತಾ ಇದೆ. ನನಗೆ ಮೀಟಿಂಗ್ ಇದೆ. ತುಂಬಾನೇ ಡಿಸ್ಟರ್ಬ್ ಆಗ್ತಾ ಇದೆ. ತುನಿ ಕೋಪದಿಂದ, ಬುಜ್ಜಿ ತಿನ್ಬೇಕಂದ್ರೆ ಅಡಿಗೆ ಮಾಡ್ಲೇಬೇಕಲ್ವಾ? ಆಕಾಶದಿಂದ ಏನಾದ್ರೂ ಅಡಿಗೆ ಕೆಳಗೆ ಬೀಳುತ್ತಾ? ಇವತ್ತು ಚಿಕನ್ ಸಾರು ಹಾಗೇನೆ ಗೀ ರೈಸ್ ಮಾಡ್ತಾ ಇದ್ದೀನಿ. ಅರ್ಧ ಗಂಟೆನಾ? ಅಮ್ಮ, ನಿಮಗೆ ಟೈಮ್ ಬಗ್ಗೆ ಏನು ಗೊತ್ತಿಲ್ಲ. ಇಲ್ಲಿ ಬನ್ನಿ, ನಿಮಗೆ ಹೇಳ್ಕೊಡ್ತೀನಿ ನಾನು. ಏನಾ ಲೆಕ್ಕ? ನನ್ ಕೆಲ್ಸ ಮಾಡದೆ ಕೇಳ್ಬೇಕಾ? ಅಮ್ಮ, ನೀವಿವಾಗ ಅಡಿಗೆ ಮಾಡ್ಲಿಕ್ಕೆ ಮಾರ್ಕೆಟಿಗೆ ಹೋಗಿ ತರಕಾರಿ ಎಲ್ಲ ತಗೊಂಬಂದ್ರಿ. ಅದ್ರಲ್ಲಿ ತರಕಾರಿ ಖರ್ಚು, ಪೆಟ್ರೋಲ್ ಖರ್ಚೆಲ್ಲ ಎಷ್ಟಾಯ್ತು? ಒಂದ್ 100 ರೂಪಾಯಿ ಆಗಿರ್ಬೋದು. ಸರಿ, ಗ್ಯಾಸ್ ಖರ್ಚು, ಗ್ಯಾಸು ಇದೆಲ್ಲ ಎಷ್ಟು ಖರ್ಚಾಗಿರ್ಬೋದು? ಒಂದ್ 50 ರೂಪಾಯಿ ಆಗಿರ್ಬೋದು. ಇದ್ರಲ್ಲಿ ಅಸಲು ನಿನ್ನ ಶ್ರಮ. 2 ಗಂಟೆಗಳ ಕಾಲ ಕಿಚನ್ ಅಲ್ಲಿ ಕಷ್ಟಪಡ್ತಿದ್ದೀರ. ನಿಮ್ಮ ಸಮಯಕ್ಕೆ ಬೆಲೆ ಇಲ್ವಾ? ಎಲ್ಲಾನು ಸೇರಿ ಒಂದ್ 50 ರೂಪಾಯಿ ಇಟ್ಕೊಳ್ಳಿ. ಹೀಗೆ ಅಡಿಗೆ ಮಾಡ್ಲಿಕ್ಕೆ ಈ ಒಂದು ಹೊತ್ತಿಗೆ ಎಲ್ಲಾನು ಸೇರಿ 250 ರೂಪಾಯಿ. ನಿಮ್ಮ ಸೊಂಟ ನೋವು ನಿಮಗೆ ಬೋನಸ್. ಅದಕ್ಕೆ ಏನ್ ಮಾಡ್ಬೇಕು ಬುಜ್ಜಿ? ತಿನ್ನದ್ನೇ ಬಿಟ್ಬಿಡೋದಾ? ನಮ್ಮ ಟೆಕ್ನಾಲಜಿನ ಯೂಸ್ ಮಾಡ್ಕೋಬಹುದಲ್ವಾ ಹೇಳಿ ಫೋನ್ ಅನ್ನು ತೆಗೆದು ತೋರಿಸುತ್ತಾ, ನೋಡಿದ್ರ ಸಿಟಿಯಲ್ಲಿ ಪಕ್ಷಿಗಳಿಗೋಸ್ಕರ ಅಂತ ಹೋಟೆಲ್ ಇದೆ. ಬಿಸಿ ಬಿಸಿ ಬಿರಿಯಾನಿ, ಅದು ಕೂಡ ಆಫರ್ ಅಲ್ಲಿ. ಬಿರಿಯಾನಿ 250 ರೂಪಾಯಿ. 10 ನಿಮಿಷದಲ್ಲಿ ನಾವು ಕೇಳಿದ ತಕ್ಷಣ ಬಿಸಿ ಬಿಸಿಯಾಗಿ ಮನೆಗೆ ತಂದ್ಕೊಡ್ತಾರೆ. ತುನಿ ಪಕ್ಷಿ ಶಾಕ್ ಆಗಿ, ಏನು 250 ರೂಪಾಯಿಗೆ ಚಿಕನ್ ಬಿರಿಯಾನಿನಾ? ಅಡಿಗೆ ಮಾಡದೇ ಬೇಡ್ವಾ? ಪಾತ್ರೆ ತೊಳೆಯದೇ ಬೇಡ್ವಾ? ಅದೇ ತಾನೇ ಮ್ಯಾಜಿಕ್. ನೀವು ಆಚೆ ಈಚೆ ಹೋಗಿ ಬರೋದು, ನಿಮ್ಮ ಶ್ರಮ, ತರಕಾರಿ ಖರ್ಚು, ಗ್ಯಾಸ್ ಖರ್ಚು, ಆಮೇಲೆ ನಿಮ್ ಸೊಂಟ ನೋವು ಇದನ್ನೆಲ್ಲ ಬಿಟ್ಬಿಟ್ಟು ನೀವು ಹೋಟೆಲ್ ಇಂದ ಆರ್ಡರ್ ಮಾಡಿದ್ರೆ 10 ನಿಮಿಷದಲ್ಲಿ ಮನೇಲಿ ಇರುತ್ತೆ. ಆರಾಮವಾಗಿ ಕೂತ್ಕೊಂಡು ತಿನ್ಬೋದು. ತುನಿ ಆಲೋಚನೆ ಮಾಡಿ, ಹೌದು ಬುಜ್ಜಿ, ನನಗೆ ಈ ಲಾಜಿಕ್ಕೆ ಗೊತ್ತಾಗ್ಲಿಲ್ಲ. ಸರಿ, ಇವತ್ತಿಂದ ಆರ್ಡರ್ ಮಾಡು. ನನ್ನ ಸೊಂಟ ನೋವು, ಬೆನ್ನು ನೋವೆಲ್ಲ ಕಡಿಮೆ ಆಗ್ಬೋದು. ಇವಾಗ್ಲೇ ಮಾಡ್ತೀನಿ. ಚಿಕನ್ ದಮ್ ಬಿರಿಯಾನಿ ಫ್ಯಾಮಿಲಿ ಪ್ಯಾಕ್ 250. 10 ನಿಮಿಷದಲ್ಲೇ ಒಂದು ಪಕ್ಷಿ ಬಂದು ಪಾರ್ಸಲ್ ಅನ್ನು ಕೊಟ್ಟು ಹೋಯಿತು. ತುನಿ ಬುಜ್ಜಿ ಬಾಕ್ಸ್ ನ ಓಪನ್ ಮಾಡಿ ನೋಡಿದಾಗ ಬಿಸಿ ಬಿಸಿ ಚಿಕನ್ ಬಿರಿಯಾನಿ. ಮನೆಯೆಲ್ಲ ಘಮ ಸ್ಮೆಲ್. ತುನಿ ಒಂದು ಮುದ್ದೆ ಬಾಯಲ್ಲಿಟ್ಟು, ಅಬ್ಬಾ ಬುಜ್ಜಿ, ಇದು ಅದ್ಭುತ. ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಇಂಥ ರುಚಿ ಬರದೇ ಇಲ್ಲ. ಅಡಿಗೆ ಮನೆ ಕೂಡ ಎಷ್ಟೊಂದು ಕ್ಲೀನ್ ಆಗಿದೆ. ನಾಳೆಯಿಂದ ಅಡಿಗೆನೆ ಮಾಡೋದಿಲ್ಲ, ಆರ್ಡರ್ ಮಾಡ್ಕೊಂಡು ಕೂತ್ಕೊಂಡು ತಿನ್ನದೆ. ಈ ವಿಷಯ ಪಕ್ಕದ ಮನೆ ಚೋಟು ಕಿವಿಗೂ ಹೋಯ್ತು. ಬನ್ನು ಕೂಡ ಸಿಟಿಯಿಂದನೇ ಬಂದವನು. ಬನ್ನು ತುನಿಯ ಮನೆ ವಾಸನೆ ನೋಡಿ, ಅಮ್ಮ ನೋಡಿದ್ರಾ, ತುನಿ ಆಂಟಿ ಸ್ಮಾರ್ಟ್ ಆಗ್ಬಿಟ್ಟಿದ್ದಾರೆ. ಮನೆಯಲ್ಲಿ ಅಡಿಗೆನೆ ಮಾಡೋದಿಲ್ಲ, ಆನ್ಲೈನ್ ನಿಂದ ಬಿರಿಯಾನಿ ತಗೊಂಬಂದ್ ತಿಂತಾರೆ. ಮನೆಯಲ್ಲಿ ಹೊಗೆ ಇಲ್ಲ. ನೀನೇನಂದ್ರೆ ಹೊಲೆ ಕಸ್ಕೊಂಡು ನನ್ನ ಕಣ್ಣು ಉರಿಯುವ ಹಾಗೆ ಮಾಡ್ತಾ ಇದೀಯಾ? ಏನು, ತುನಿ ಅಡಿಗೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾಳ? ಆಗ ನಾನು ಕೂಡ ಸೋಮರಿಯಾಗಿ ಅಡಿಗೆ ಮಾಡೋದನ್ನ ಬಿಟ್ಬಿಡ್ತೀನಿ. ಬನ್ನು, ಆ ಒಲೆನ ತೆಗೆದು ಮೇಲೆ ಹಾಕೋ, ನಾವು ಕೂಡ ಆರ್ಡರ್ ಮಾಡೋಣ. ಚಿಕನ್ ಬಿರಿಯಾನಿ, ಪಿಜ್ಜಾ, ಬರ್ಗರ್ ಅಂತ. ಈ ವಿಷಯ ಊರೆಲ್ಲ ಹಬ್ಬಿತ್ತು. ಮಗಿ ಗರುಡ, ಟೂಸಿ, ಕುಹು ಬಾತುಕೋಳಿ ಎಲ್ಲರೂ ಅಡಿಗೆ ಮಾಡೋದನ್ನ ನಿಲ್ಸ್ಬಿಟ್ರು. ಊರಲ್ಲಿ ಎಲ್ಲೂ ನೋಡಿದ್ರು ಡೆಲಿವರಿ ಪಕ್ಷಿಗಳೇ ಕಾಣ್ತಾ ಇದ್ರು. ಊರಿನಲ್ಲಿ ಎಲ್ಲ ಜನರು ಅಡಿಗೆ ಮಾಡೋದನ್ನ ನಿಲ್ಸೇ ಬಿಟ್ಟಿದ್ರು. ಸ್ವಲ್ಪ ದಿನಗಳಲ್ಲೇ ಬುಜ್ಜಿ ಬನ್ನು ಏನೋ ಕೆಲ್ಸದ ಮೇಲೆ ಸಿಟಿಗೆನೆ ಹೊರಟು ಹೋದ್ರು. ಆದ್ರೂ ಆ ಊರಲ್ಲಿ ಫುಡ್ ಆರ್ಡರ್ ಮಾಡುವ ಕಲ್ಚರ್ ಹಾಗೇನೆ ಇತ್ತು. ಒಂದು ದಿನ ಚಿಚ್ಚುಕಾಗೆ ತುಂಬಾ ದುಃಖದಿಂದ ತುನಿ ಮನೆಗೆ ಬಂತು. ತುನಿ ಇದ್ದೀಯಾ? ತುನಿ ಪಕ್ಷಿ ಪಿಜ್ಜಾ ತಿನ್ನುತ್ತಾ ಸೋಫಾ ಮೇಲೆ ಕೂತ್ಕೊಂಡು, ಬಾ ಚಿಚ್ಚು, ಬಾ ಬಾ, ಈ ಪಿಜ್ಜಾ ತಿನ್ನು, ತುಂಬಾ ಚೆನ್ನಾಗಿರುತ್ತೆ. ಚಿಚ್ಚುಕಾಗೆ ಕೋಪದಿಂದ, ನನಗೆ ಬೇಡ ತುನಿ, ನೀವೆಲ್ಲ ಸೇರಿ ನನ್ನ ಜೀವನನ ಹಾಳು ಮಾಡ್ಬಿಟ್ರಿ. ಏನಾಯ್ತು ಚಿಚ್ಚು, ಯಾಕೆ ಇಷ್ಟೊಂದು ಕೋಪ? ಏನ್ ಮಾಡಿದ್ರ? ನಾನು ಸಿಟಿಗೆ ಹೋಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಓದ್ಕೊಂಡ್ ಬಂದಿದ್ದೀನಿ. ನನಗೆ ಚೈನೀಸ್ ಫುಡ್, ಇಟಾಲಿಯನ್ ಫುಡ್ ಅಂತ ಎಲ್ಲ ಇಂಡಿಯನ್ ಫುಡ್ ಕೂಡ ಮಾಡ್ಲಿಕ್ಕೆ ಗೊತ್ತು. ಅದಕ್ಕೆ ಅಂತ ನಾನು ಇಲ್ಲಿ ನಮ್ಮ ಊರಲ್ಲೇ ಒಂದು ರೆಸ್ಟೋರೆಂಟ್ ನ ಓಪನ್ ಮಾಡಿದ್ರೆ ನೀವು ಯಾರು ಕೂಡ ಮನೆಯಿಂದ ಹೊರಗಡೆ ಬರದೆ ಆನ್ಲೈನ್ ಫುಡ್ ಅಂತ ಆರ್ಡರ್ ಮಾಡಿ ಮನೆಯಲ್ಲೇ ತಿಂತಾ ಇದ್ದೀರಲ್ವಾ? ಹೀಗೆ ಇದ್ರೆ ನನ್ ಜೀವನ ಚೆನ್ನಾಗಿರುತ್ತಾ? ಹೌದು ಚಿಚ್ಚು, ನೀನ್ ಹೇಳೋದೇನೋ ನಿಜಾನೇ. ನಮಗೆ ಆನ್ಲೈನ್ ಫುಡ್ಡೇ ಅಭ್ಯಾಸ ಆಗ್ಬಿಡ್ತು. ಹೊರಗಡೆ ಬಂದು ತಿನ್ನುವ ಅಭ್ಯಾಸನೇ ಇಲ್ಲ. ಸಾರಿ. ನೀ ನೋಡುತ್ತೀನಿ, ನಿಮ್ಮ ಸಾರಿ ನನ್ನ ಹೊಟ್ಟೆನ ತುಂಬಿಸೋದಿಲ್ಲ. ಆ ಬುಜ್ಜಿ ಬಂದು ನನ್ ವ್ಯಾಪಾರನೇ ಹಾಳಾಯ್ತು. ಇವಾಗ ನಾನೇನ್ ಮಾಡೋದು? ಮತ್ತೆ ಆಲೂಗಡ್ಡೆ ವ್ಯಾಪಾರ ಮಾಡದಾ? ಹೀಗೆ ಕಣ್ಣೀರಾಕುತ್ತಾ ಹೊರಟು ಹೋಯಿತು. ತುನಿ ದುಃಖ ಪಡುತ್ತಾ, ಚಿಚ್ಚು ಪಾಪ, ಆದ್ರೆ ಬಿರಿಯಾನಿ ರುಚಿ ಮುಂದೆ ಚಿಚ್ಚು ಅಡಿಗೆ ಯಾರು ತಿನ್ನೋದು? ಹೀಗೆ ಸ್ವಲ್ಪ ದಿನಗಳು ಕಳೆದು ತುನಿ ಬನ್ನು ಮತ್ತೆ ಊರಿಗೆ ಬಂದ್ರು. ಊರಿನ ಪರಿಸ್ಥಿತಿ ಬದಲಾಗಿತ್ತು. ಊರಿನಲ್ಲಿರುವ ಎಲ್ಲ ಪಕ್ಷಿಗಳು ಸೋಮಾರಿಯಾಗಿದ್ರು. ನೀರನ್ನು ಕೂಡ ಬಿಸಿ ಮಾಡಿ ಕುಡಿತಾ ಇರ್ಲಿಲ್ಲ. ಹೀಗಿರುವಾಗ ಸ್ವಲ್ಪ ದಿನದಲ್ಲೇ ಡೆಲಿವರಿ ಪಕ್ಷಿಗಳು ನಮಗೆ ಸಂಬಳನ ಜಾಸ್ತಿ ಮಾಡ್ಬೇಕು, ಇಲ್ಲದಿದ್ರೆ ನಾವು ಕೆಲಸ ಮಾಡೋದಿಲ್ಲ ಅಂತ ಹೋರಾಟ ಮಾಡಿದ್ರು. ಆಪ್ಸ್ ಎಲ್ಲ ಬಂದಾಯ್ತು. ಚೋಟು ಮನೆಯಲ್ಲಿ, ಹಸಿವಾಗ್ತಾ ಇದೆ, ಬಿರಿಯಾನಿ ಆರ್ಡರ್ ಮಾಡ್ತಾ ಇದ್ದೀನಿ ಕಣೋ. ಅರೆ ಏನಿದು, ಸರ್ವಿಸ್ ನಾಟ್ ಅಲೈವೇಬಲ್ ಅಂತ ಬರ್ತಾ ಇದೆ.
ಎಲ್ಲ ಆಪ್ ಅಲ್ಲಿ ಹೀಗೇನೆ ಇದೆ. ಟೂನಿ ಪಕ್ಷಿಯ ಮನೆಯಲ್ಲೂ ಕೂಡ ಅಮ್ಮ ಇವತ್ತು ಡೆಲಿವರಿ ಇಲ್ಲ ಅಂತೆ, ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದಾರಂತೆ. ಪೇಪರ್ ಅಲ್ಲಿ ನ್ಯೂಸ್ ಬಂದಿದೆ ಅಮ್ಮ. ಏನು ಇವತ್ತು ಡೆಲಿವರಿ ಇಲ್ವಾ? ಮನೆಯಲ್ಲಿ ಅಡಿಗೆ ಮಾಡಕ್ಕೆ ಯಾವ ವಸ್ತು ಇಲ್ಲ, ಕನಿಷ್ಠ ಒಲೆ ಹೇಗೆ ಕස්සದು ಅಂತ ಕೂಡ ನನಗೆ ಮರ್ತೇ ಹೋಗ್ಬಿಟ್ಟಿದೆ. ಊರೆಲ್ಲ ಹಸಿವಿನ ಬೊಬ್ಬೆನೆ. ಸಂಜೆ 6 ಗಂಟೆ. ಎಲ್ಲರೂ ಊರಿನಲ್ಲಿರುವ ಆಲದ ಮರದ ಹತ್ರ ಸಮಾವೇಶವನ್ನು ಏರ್ಪಾಡು ಮಾಡಿದ್ರು. ಬುಜ್ಜಿ ಬನ್ನು ಕೂಡ ಇದ್ರು. ಏನ್ ಮಾಡುದು ತುನಿ, ನನ್ನ ಹೊಟ್ಟೆಯಲ್ಲಿ ಹಸಿವಿನಿಂದ ತಾಳ ಆಗ್ತಾ ಇದೆ. ಯಾರಾದ್ರೂ ಸಿಟಿಗೆ ಹೋಗಿ ಊಟನ ತರ್ತೀರಾ? ಅಯ್ಯೋ ಅಜ್ಜಿ, ಇವಾಗ ಸಿಟಿಗೆ ಯಾರು ಹೋಗೋದು? ಅದು ಅಲ್ದೆ ನನಗೆ ಅಷ್ಟು ದೂರ ಆರಕ್ಕೆಲ್ಲ ಆಗೋದಿಲ್ಲ. ಅದು ಮಾತ್ರನ ಸಿಟಿಯಿಂದ ಯಾವಾಗ್ಲೂ ಬಿರಿಯಾನಿ ತಿಂದು ತಿಂದು ಬೋರ್ ಆಗ್ಬಿಟ್ಟಿದೆ. ಅದೇ ಮಸಾಲ, ಅದೇ ಚಿಕನ್, ಏನಾದ್ರೂ ಹೊಸದು ತಿನ್ಬೇಕು ಅನ್ಸುತ್ತೆ. ಹೌದು ಹೌದು, ನನಗೂ ಕೂಡ ಪಿಜ್ಜಾ ಬರ್ಗರ್ ಅಂತ ತಿಂದು ತಿಂದು ಹೊಟ್ಟೆ ದಪ್ಪ ಆಗ್ಬಿಟ್ಟಿದೆ. ಏನಾದ್ರೂ ಸ್ಪೈಸಿಯಾಗಿ ತಿನ್ಬೇಕು ಅನ್ಸುತ್ತೆ. ಅದೇ ಗ್ರಾಮದ ಫುಡ್. ಆ ರೀತಿ ಅಡಿಗೆನ ಇವಾಗ ಯಾರ್ ಮಾಡೋದು? ಆದ್ರೆ ನಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ವೇ? ಹೌದು, ಇವಾಗ ನಮ್ನ ಆ ದೇವ್ರೆ ಕಾಪಾಡ್ಬೇಕು. ಆವಾಗ್ಲೇ ಅಲ್ಲಿರುವ ಒಂದು ಬೀದಿಯಿಂದ ಅದ್ಭುತವಾದ ವಾಸನೆ ಗಾಳಿಯಲ್ಲಿ ತೇಲ್ಕೊಂಡ್ಬಂತು. ಅದು ಸಾಧಾರಣವಾದ ವಾಸನೆಯಲ್ಲ, ಎಣ್ಣೆಯಲ್ಲಿ ಬೇಯ್ತಾ ಇರುವ ಮೆಣಸಿನಕಾಯಿ ಬಜ್ಜಿ ವಾಸನೆ. ಗೇನೆ ಬಿರಿಯಾನಿ ವಾಸನೆ. ಬನ್ನು ಮೂಗನ್ನು ಅಲುಗಾಡಿಸುತ್ತಾ, ಅಮ್ಮ ಆ ವಾಸನೆ ಏನು ಹೊಸದಾಗಿದೆ. ಇದು ಹಳೆಯ ಬಿರಿಯಾನಿ ಅಲ್ಲ, ಇದು ಏನೋ ಹೊಸದಾಗಿರುವ ಬಿರಿಯಾನಿ ಅನ್ಸುತ್ತೆ. ಹೌದು ಹೌದು, ಇದು ಮೆಣಸಿನಕಾಯಿ ಬಜ್ಜಿಯ ವಾಸನೆ. ಹಾಗೇನೆ ಬಿರಿಯಾನಿ ವಾಸನೆನೂ ಬರ್ತಾ ಇದೆ. ಯಾರೋ ಅಡಿಗೆ ಮಾಡ್ತಿದ್ದಾರೆ. ವಾಸನೆ ಬರುವುದರ ಹಿಂದೆನೆ ಹೋಗೋಣ. ಎಲ್ಲ ಪಕ್ಷಿಗಳು ಗಾಳಿಯಲ್ಲಿ ಬರ್ತಾ ಇರುವ ಆ ವಾಸನೆಯನ್ನು ಫಾಲೋ ಮಾಡ್ಕೊಂಡು ಹೋದ್ರು. ಅದು ಚಿಚ್ಚು ಮನೆಯಿಂದನೇ ಬರ್ತಾ ಇತ್ತು. ಚಿಚ್ಚು ಕಾಗೆಯ ಮನೆ ಮುಂದೆ 2 ದೊಡ್ಡ ದೊಡ್ಡ ಟೇಬಲ್ಗಳಿತ್ತು. ಅದರ ಮೇಲೆ 2 ಪಾತ್ರೆಯನ್ನು ಕೂಡ ಇಟ್ಟಿತ್ತು. ಚಿಚ್ಚು ತಲೆಗೆ ಕ್ಯಾಪ್ ಅನ್ನು ಹಾಕಿಕೊಂಡು ಎಲ್ಲರೂ ಬರ್ತಾರೆ ಅಂತ ಸಂತೋಷದಿಂದ ಅವರಿಗೋಸ್ಕರ ಕಾಯ್ತಾ ಇತ್ತು. ಬನ್ನಿ ಬನ್ನಿ ಸಹೋದರರೇ, ನಿಮಗೋಸ್ಕರನೇ ಚಿಚ್ಚು ಈ ಅಡಿಗೆ ಮಾಡಿದೀನಿ. ಯಾರು ನನ್ನ ಫ್ರೆಂಡ್ಸ್ ಹಸಿವಲ್ಲಿ ಇರಬಾರ್ದು. ಅಂಟಿ, ಏನ್ ಅಂಟಿ ಅಡಿಗೆ ಮಾಡಿದೀರಾ? ಈ ವಾಸನೆಯಲ್ಲೇ ನಾವು ಸಾಯ್ತಾ ಇದೀವಿ. ಏನ್ ಅಡಿಗೆ? ನೀವು ಸಿಟಿ ಅಡಿಗೆ ತಿಂದು ತಿಂದು ಬೋರ್ ಆಗಿದೆ ಅಲ್ವಾ? ಅದಕ್ಕೆ ನನ್ನ ಬುದ್ಧಿವಂತಿಕೆಯಿಂದ ಹೊಸ ಅಡಿಗೆ ಮಾಡಿದೀನಿ. ವರ್ಲ್ಡ್ ಫೇಮಸ್ ಆಗುತ್ತೆ. ಇದರ ಹೆಸರು ಮೆಣಸಿನಕಾಯಿ ಬಜ್ಜಿ ಚಿಕನ್ ಬಿರಿಯಾನಿ ಅಂತ ಹೆಸರಿಟ್ಟಿದೀನಿ. ಎಲ್ಲರೂ ಒಟ್ಟಾಗಿ, ಏನು ಮೆಣಸಿನಕಾಯಿ ಬಜ್ಜಿ ಬಿರಿಯಾನಿ ಅಲ್ಲ ಹಾಗೆ ಕೇಳಿದ್ರು. ಹೌದು ಹೌದು, ನಾವು ಸಂಜೆ ಸಮಯದಲ್ಲಿ ಮೆಣಸಿನಕಾಯಿ ಬಜ್ಜಿ ತಿಂತೀವಿ, ರಾತ್ರಿಯಲ್ಲಿ ಚಿಕನ್ ಬಿರಿಯಾನಿ ತಿಂತೀವಿ. 2 ಒಟ್ಟಿಗೆ ಯಾರಾದ್ರೂ ಯೋಚನೆ ಮಾಡಿದೀರಾ? ಮೆಣಸಿನಕಾಯಿಯಲ್ಲಿ ಬಿರಿಯಾನಿಗೆ ಹಾಕುವ ಮಸಾಲಾನ ಸ್ಟಫ್ ಮಾಡಿದೀನಿ. ಹಾಗೇನೆ ಬಜ್ಜಿಗೆ ಬಿರಿಯಾನಿ ಫ್ಲೇವರ್ ಇರುತ್ತೆ. ಅದೇ ರೀತಿ ಬಿರಿಯಾನಿಗೆ ಕೂಡ ಮೆಣಸಿನಕಾಯಿ ಬಜ್ಜಿಯ ಖಾರ ಕೂಡ ಹಿಡಿಯುತ್ತೆ. ಯೋಚನೆ ಮಾಡುವಾಗ ಹೇಗಿದೆ ಅಲ್ವಾ? ಪಾತ್ರೆಯ ಮುಚ್ಚಳವನ್ನು ತೆಗೆದಾಗ ಸುವಾಸನೆ ಹೊರಗೆ ಬಂತು. ಕೆಂಪಾಗಿರುವ ಬಿರಿಯಾನಿಯ ಮಧ್ಯದಲ್ಲಿ ಬಣ್ಣದಲ್ಲಿ ಮೆಣಸಿನಕಾಯಿ ಬಜ್ಜಿ ಕೂಡ ಕಾಣ್ತಾ ಇತ್ತು. ಪಕ್ಕದಲ್ಲೇ ಚಿಕನ್ ತುಂಡುಗಳು ಇತ್ತು. ಆಂಟಿ, ಐ ಲವ್ ಯು ಆಂಟಿ. ನನಗೆ ಬಕೆಟ್ ಎಲ್ಲಾನು ನನಗೆ ಬೇಕು. ಯಾರಿಗೆ ಬಿರಿಯಾನಿ ಬೇಕೋ ಬಂದು ಕ್ಯೂ ಅಲ್ಲಿ ನಿಲ್ಲಿ. ಒಂದು ಪ್ಲೇಟು 250 ರೂಪಾಯಿ. ಕ್ಯಾಶ್ ಮಾತ್ರ, ಆನ್ಲೈನ್ ಅಲ್ಲ. ಎಲ್ಲ ಪಕ್ಷಿಗಳು ಪ್ಲೇಟ್ ಇಟ್ಕೊಂಡು ಕೂತ್ಕೊಂಡ್ರು. ಚಿಚ್ಚು ಎಲ್ಲರಿಗೂ ಬಡಿಸ್ತು. ಬನ್ನು ಒಂದ್ ಮೆಣಸಿನಕಾಯಿ ಬಜ್ಜಿನು ಬಿರಿಯಾನಿಯನ್ನು ತೆಗೆದು ಬಾಯಲ್ಲಿ ಇಟ್ಕೊಂಡು ಬನ್ನು ಕಣ್ಣು ಮುಚ್ಕೊಂಡು ನಿಧಾನವಾಗಿ, ಓಹೋ ಇದೇನ್ ಕಾಂಬಿನೇಷನ್ ಅಪ್ಪ ದೇವ್ರೆ. ಬಜ್ಜಿ ಕ್ರಿಸ್ಪಿ ಆಗಿದೆ, ಚಿಕನ್ ರುಚಿಯಾಗಿದೆ, ಅನ್ನ ಸಾಫ್ಟ್ ಆಗಿದೆ. ಅಬ್ಬಬ್ಬಾ, ಎಂತಹ ರುಚಿ! ಇಂತಹ ರುಚಿ ಸಿಟಿಯಲ್ಲಿ ಕೂಡ ಸಿಗದಿಲ್ಲ. ಚಿಚ್ಚು, ಸೂಪರ್ ಚಿಚ್ಚು. ಇಂತಹ ಕೈ ರುಚಿನ ಇಷ್ಟು ದಿನ ನಾವು ಮರೆತು ಆನ್ಲೈನ್ ಫುಡ್ ಅಂತ ಹೋಗಿದ್ದು. ಇಷ್ಟು ದಿನ ಇದೆಲ್ಲ ನಮ್ಗೆ ಮಿಸ್ ಆಗಿತ್ತು. ತುನಿ ಪಕ್ಷಿ ಕೂಡ ತಿಂದು, ತುಂಬಾ ಸ್ಪೈಸಿ ಆಗಿದೆ. ಆ ಸಿಟಿ ಬಿರಿಯಾನಿ ಇದ್ರ ಮುಂದೆ ಏನೂ ಇಲ್ಲ. ಚಿಚ್ಚು, ಇಷ್ಟು ದಿನದಲ್ಲಿ ನಮ್ ಕಣ್ ತೆರೆದು ಬಿಟ್ಟೆ. ಚಿಚ್ಚು, ಇನ್ನು 2 ಬಜ್ಜಿ ಕೊಡು. ಈ ಖಾರಕ್ಕೆ ನನ್ ಶೀತನೂ ಹೊರಟೋಯ್ತು. ಎಲ್ಲರೂ ಸಂತೋಷದಿಂದ ತಿಂದ್ರು. ಎಲ್ಲರೂ ತಿಂದ ನಂತರ ಎಲ್ಲ ಪಕ್ಷಿಗಳು ಚಿಚ್ಚುವಿನ ಸುತ್ತ ನಿಂತುಕೊಂಡು, ಚಿಚ್ಚು ಆಂಟಿ, ಇವಾಗ ನಾವು ನಿಮ್ಮ ಫಿದಾ ಆಗಿದ್ದೀವಿ. ಇನ್ ಮುಂದೆ ಬುಜ್ಜಿ ಆನ್ಲೈನ್ ಫುಡ್ ನ ಆರ್ಡರ್ ಮಾಡು ಅಂದ್ರೆ ನಾವ್ ಯಾರು ಕೇಳೋದಿಲ್ಲ, ಇಲ್ಲೇ ಬರ್ತೀವಿ. ಬನ್ನು, ನನಗೂ ಕೂಡ ಸಿಟಿ ಬಿರಿಯಾನಿ ಬೇಡ ಕಣು. ನನಗೆ ಈ ಮೆಣಸಿನಕಾಯಿ ಬಜ್ಜಿ ಬಿರಿಯಾನಿಯೇ ಬೇಕು. ಆಂಟಿ, ನೀವು ಪ್ರತಿದಿನ ಅಡಿಗೆ ಮಾಡ್ತೀರಾ? ಚುಕಾಗೆ ಗರ್ವದಿಂದ, ಖಂಡಿತ. ನಿಮ್ಮ ಆಧಾರ ಇದ್ರೆ ಪ್ರತಿದಿನ ಒಂದೊಂದು ಡಿಶ್ ಮಾಡ್ತೀನಿ. ನಾಳೆ ಪಾನಿಪುರಿ, ಪಲಾವ್. ಬೇಡ ಬೇಡ, ಈ ಬಿರಿಯಾನಿಯನ್ನೇ ಕಂಟಿನ್ಯೂ ಮಾಡು. ಹೀಗೆ ಎಲ್ಲರೂ ಕಿರ್ಚಿದ್ರು. ಫ್ರೆಂಡ್ಸ್, ಎಲ್ಲರೂ ಕೇಳ್ಕೊಳ್ಳಿ, ಇನ್ ಮುಂದೆ ಆನ್ಲೈನ್ ಫುಡ್ ಆರ್ಡರ್ ಮಾಡದೆ ಬೇಡ. ಚಿಚ್ಚು ಹತ್ರನೇ ಎಲ್ಲರೂ ಊಟ ಮಾಡೋಣ. ಇದರಿಂದ ನಮ್ಮ ಹಣ ನಮ್ಮೂರಲ್ಲೇ ಇರುತ್ತೆ. ಚಿಚ್ಚಿಗೂ ಕೂಡ ತುಂಬಾನೇ ಸಹಾಯ ಆಗುತ್ತೆ. ಚಿಚ್ಚು ಸಂತೋಷದಿಂದ ಕಣ್ಣೀರನ್ನು ಹಾಕಿಕೊಂಡು, ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್. ಇಷ್ಟು ದಿನ ನಾನ್ ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ನಾನು ತುಂಬಾ ಬೇಜಾರ್ ಮಾಡ್ಕೋತಾ ಇದ್ದೆ. ಇವತ್ತು ನಾನು ಧನ್ಯನಾದೆ. ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀನಿ. ನಾವು ಬದುಕಿ ಉಳಿದ. ಅಂದಿನಿಂದ ಆ ಗ್ರಾಮದಲ್ಲಿ ಫುಡ್ ಡೆಲಿವರಿ ಪಕ್ಷಿಗಳಿಗೆ ಕೆಲಸನೇ ಇಲ್ಲದ ಹಾಗೆ ಹೋಯಿತು.
ಚಿಚ್ಚುಕಾಗೆಯ ಮನೆ ಒಂದು ದೊಡ್ಡ ರೆಸ್ಟೋರೆಂಟ್ ಆಗಿ ಬದಲಾಯಿತು. ಈ ಕಥೆಯಲ್ಲಿರುವ ನೀತಿ ಏನಂದ್ರೆ ರುಚಿ ಅಪರೂಪವಾಗಿರಬಹುದು, ಹಳೆಯದು ಯಾವಾಗಲೂ ಮರೆಯಲು ಸಾಧ್ಯವಿಲ್ಲ. ಮನೆಯ ಊಟ ಸ್ವಂತ ಊರಿನ ರುಚಿ ಯಾವಾಗ್ಲೂ ಅಮೃತನೇ. ಯಾಕಂದ್ರೆ ಮೆಣಸಿನಕಾಯಿ ಬಜ್ಜಿ ಕೂಡ ಜೊತೆಗೆ ಇಟ್ಕೊಂಡ್ರೆ ಇನ್ನು ಅದ್ಭುತವಾಗಿರುತ್ತೆ.